ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ವಾರ ನಾವು ಪಾಪದ ಬಗ್ಗೆ ತಿಳಿದುಕೊಂಡೆವು. ನಾವು ಪಾಪ ಮಾಡಿದ್ದಾಗ ದೇವರಿಂದ ದೂರವಾಗುತ್ತೇವೆ ಎಂಬುದು ನೆನಪಿರಲಿ. ಪ್ರತಿದಿನ ನಾವು ತಪ್ಪನ್ನು ಮಾಡುತ್ತಲೇ ಇರುತ್ತೇವೆ. ಕುಟುಂಬದಲ್ಲಿ, ನೆರೆಹೊರೆಯವರಲ್ಲಿ, ಶಾಲೆಯಲ್ಲಿ, ಪರಿಸರದಲ್ಲಿ ತಪ್ಪನ್ನು ಮಾಡುವಾಗ ನಾವು ದೇವರಿಂದ, ಕುಟುಂಬ ಹಾಗೂ ಜನರಿಂದ ದೂರವಾಗುತ್ತಲೇ ಇರುತ್ತೇವೆ. ನಾವು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಹಾಗೂ ಪರರಲ್ಲಿ ಕ್ಷಮೆ ಕೇಳಿದ್ದೇ ಆದರೆ ನಮಗೆ ದೇವರು ಕ್ಷಮೆ ನೀಡುತ್ತಾರೆ ಹಾಗೂ ನಾವು ಅವರ ಪ್ರೀತಿಯ ಮಕ್ಕಳಾಗುತ್ತೇವೆ ಎನ್ನುವುದನ್ನು ದುಂದುಗಾರ ಮಗನ ಸಾಮರ್ಥ್ಯ ಮೂಲಕ ನಿಮಗೆ ತಿಳಿಯಪಡಿಸುತ್ತೇನೆ. ಇಂದು ನಾನು ಮಾಡುವ ಪಾಠದ ಹೆಸರು ಪಾಪ ದೇವರನ್ನು ನೋಯಿಸುತ್ತದೆ ಹಾಗೂ ಪಾಪದ ಪರಿಣಾಮಗಳು. ಪ್ರಾರ್ಥನೆಯೊಂದಿಗೆ ಪಾಠವನ್ನು ಪ್ರಾರಂಭಿಸೋಣ. ಓ ದೇವರೇ, ನಾನು ನನ್ನ ತಂದೆ ತಾಯಿಯವರು ಹೇಳಿದ ಮಾತುಗಳನ್ನು ಕೇಳದೆ ಶಾಲೆಯಲ್ಲಿ ಗುರುಗಳಿಗೆ ವಿರೋಧವಾಗಿ ಮಾತನಾಡಿ ನಿಮ್ಮನ್ನು ನೋಯಿಸಿದ್ದೇನೆ. ದೇವರೇ, ನಾನು ಇನ್ನು ಮುಂದೆ ಈ ರೀತಿಯಾಗಿ ವರ್ತಿಸದೆ ಪಾಪ ಕಾರ್ಯದಿಂದ ದೂರವಿದ್ದು ನನ್ನ ತಂದೆ ತಾಯಿ, ಗುರು ಹಿರಿಯರು ಹಾಗೂ ನಿಮ್ಮ ಮನಸ್ಸನ್ನು ನೋಯಿಸದಂತೆ ನನಗೆ ಸಹಾಯ ಮಾಡಿರಿ. ನನ್ನ ತಂದೆಯಾದ ದೇವರೇ, ಪಾಪದ ಫಲ ಮರಣ ಎಂಬುದನ್ನು ಅರಿತಿದ್ದೇನೆ. ಪಾಪದಿಂದ ನಾನು ನಿಮ್ಮಿಂದ ದೂರವಾಗುತ್ತೇನೆ. ಆದ್ದರಿಂದ ನಾನು ಎಂದೆಂದಿಗೂ ಪಾಪ ಮಾಡದಂತೆ ಪಾಪದ ಶೋಧನೆಯಿಂದ ದೂರವಿರುವಂತೆ ಸಹಾಯ ಮಾಡಿರಿ. ಮಕ್ಕಳೇ, ಈಗ ಸಮಯ ಬಂದಿದೆ ಪ್ರಭು ಯೇಸು ಹೇಳಿದ ದುಂದುಗಾರನ ಮಗನ ಸಾಮರ್ಥ್ಯವನ್ನು ಹೇಳಲು. ಸರಿಯಾಗಿ ಆಲಿಸಿರಿ. ನಂತರದಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮಕ್ಕಳೇ, ಈ ಚಿತ್ರವನ್ನು ನೋಡಿರಿ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತನ್ನ ತಂದೆಯಲ್ಲಿ ನನಗೆ ಬರಬೇಕಾದ ಆಸ್ತಿಯ ಪಾಲನ್ನು ಕೊಟ್ಟು ಬಿಡು ಎಂದು ಕೇಳಿದನು. ಈ ವಿಷಯವನ್ನು ಕೇಳಿದ ಆ ತಂದೆಗೆ ತುಂಬ ವ್ಯಥೆ ಮತ್ತು ಮನಸ್ಸಿಗೆ ನೋವು ಉಂಟಾಯಿತು. ಆದರೂ ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟನು. ಕೆಲವು ದಿನಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದನು. ದೂರದ ದೇಶಕ್ಕೆ ಹೋಗಿ ತನ್ನ ಎಲ್ಲ ಹಣವನ್ನು ದುಷ್ಟ ಚಟಗಳಿಗೆ ಖರ್ಚು ಮಾಡಿ ಕೆಲಸವಿಲ್ಲದೆ